ಸರ್ ಇದಕ್ಕೆ ಏಜ್ 18ರಿಂದ 50ವರೆಗೂ ಇದೆ. ಸೊ ನಾವು ಕಾಲೇಜಲ್ಲಿ ಇಷ್ಟೆಲ್ಲ ಓದಿದ್ರು ನಮಗೆ ಒಳ್ಳೆ ಜಾಬ್ ತೊಗೊಳಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಜಾಬ್ ಅಷ್ಟು ಪೈಪೋಟಿದೆ. ಇವತ್ತು ಇಲ್ಲಿ ನಾವು ಒಂದೇ ತಿಂಗಳಲ್ಲಿ ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು, ಲಾಸ್ ಆಫ್ ಪ್ರಾಫಿಟ್ ಹೆಂಗೆ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರೆ. ಸೊ ನಾವು ಲೈಫ್ ಆರಾಮ್ ಸೆಟ್ಲ್ ಮಾಡ್ಕೋಬೋದು. 4,000 ಜನನ ಲೇ ಆಫ್ ಮಾಡಿದರು, ಅವರೆಲ್ಲ ಏನು ಮಾಡಬೇಕು? ಇದು ನಮ್ಮ ಸ್ವಂತ ಬಿಸ್ನೆಸ್ ಆದರೆ ನಾವೇ ಮಾಲಕರಾಗ್ತೀವಿ. ಬರೋಬ್ಬರ ಟೈಮಿಗೆ ಮೇಂಟೆನೆನ್ಸ್ ಮಾಡಬೇಕು. ಇಲ್ಲೆಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ, ಯಾವ ಟೈಮಿಗೆ ಶಾಪ್ ತೆಗಿಬೇಕು, ಯಾವ ಟೈಮಿಗೆ ಕ್ಲೋಸ್ ಮಾಡಬೇಕು, ಪ್ರತಿಯೊಂದು ನಮ್ಗೆ ಉದ್ಯಮಶೀಲತೆಯಲ್ಲಿ ಏನು ಬರುತ್ತೋ ಪ್ರತಿಯೊಂದನ್ನೆಲ್ಲ ಹೇಳ್ಕೊಡ್ತಾರೆ ಸರ್. ನಮಗೆ ಗ್ರಾಮೀಣ ಸ್ವಉದ್ಯೋಗ ಅಂತ ಪ್ರಾರಂಭ ಮಾಡಿ ಇಲ್ಲಿ ಪ್ರತಿಯೊಂದು ಉಚಿತವಾಗಿ, ಏನು ₹1 ಅಮೌಂಟ್. BPL ಅಷ್ಟೇ ಅಂತಲ್ಲ, APL ಅವರು ಬರ್ಬೋದು. ರೂಟ್ ಸೆಟ್ ಯಾರಿಗೂ ಗೊತ್ತಿಲ್ಲವಲ್ಲ ಸ್ನೇಹಿತರೆ. ರೂಟ್ ಸೆಟ್ ಬಗ್ಗೆ ಸ್ನೇಹಿತರೆ, ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀರಾ? ಜಾಬ್ ಇಲ್ಲ, ಬಿಸ್ನೆಸ್ ಇಲ್ಲ, ನನಗೇನು ಸ್ಕಿಲ್ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಆಗಿದ್ರೆ ಸ್ನೇಹಿತರೆ, ನಿಮಗೆಲ್ಲ ಉತ್ತರ ಇದೇ ರೂಟ್ ಸೆಟ್. ರೂರಲ್ ಡೆವಲಪ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಈ ಇನ್ಸ್ಟಿಟ್ಯೂಷನ್ನು ಸ್ಟಾರ್ಟ್ ಆಗಿದ್ದು 1996-97 ಇಸ್ವಿ. ಆ ಟೈಮಿಂದ ಇಲ್ಲಿವರೆಗೂ ತುಂಬ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೋಗೆ ಮಾಡಿದೆ. ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋಣ ಬನ್ನಿ. ಇವತ್ತು ಕೂಡ ಅಲ್ಲಿ ಟ್ರೈನಿಂಗ್ ನಡೀತಾ ಇದೆ. ಹಾಗೆಯೇ ಆ ಟ್ರೈನಿಂಗ್ ತೊಗೊತಾ ಇರ್ತಕ್ಕಂಥ ಎಲ್ಲ ಟ್ರೈನೀಸ್ನ ನಾವು ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ. ನೀವು ಕೂಡ ಈ ಇನ್ಸ್ಟಿಟ್ಯೂಷನ್ಗೆ ಬಂದು ಟ್ರೈನಿಂಗ್ ತೊಗೊಬೋದು ಅನ್ನೋ ಒಂದು ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಆಗಿದ್ದಾರೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ. ಸ್ನೇಹಿತರೆ ಬನ್ನಿ. ಸೊ ಇಲ್ಲಿ ರೂಟ್ ಸೆಟ್ಟಲ್ಲಿ ಆಲ್ರೆಡಿ ಟ್ರೈನಿಂಗ್ ತೊಗೊಂಡಿರೋರು ಮತ್ತು ಇವತ್ತು ಲಾಸ್ಟ್ ದಿನ ಅವ್ರಿಗೆ ಎಕ್ಸಾಮ್ ಪ್ರಾಕ್ಟಿಕಲ್ ನಡೀತಾ ಇದೆ. ಅಂದರೆ 31 ಡೇಸ್ ಇತ್ತು ಅನಿಸುತ್ತೆ. ಸೊ 30 ಡೇಸ್ ಟ್ರೈನಿಂಗ್ ಮುಗಿಸಿ ಸೊ ಸರ್ ಇದ್ದಾರೆ, ಅವ್ರ ಹತ್ರ ಬೈಟ್ ತೊಗೊಳೋಣ. ಸೊ ಹೇಗಿತ್ತು ಈ ಟ್ರೈನಿಂಗು ಮತ್ತು ಇಲ್ಲಿದ್ದು ಎಕ್ಸ್ಪೀರಿಯೆನ್ಸು, ಈ ಎಲ್ಲ ಮಾಹಿತಿನೂ ಇವರಿಂದ ಪಡ್ಕೊಳ್ಳೋಣ. ಸೊ ಇದು ನಿಮಗೆ ಇದು ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ತಾ ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ದೇವರಾಜ್ ಅಂತ. ಸರ್ ನೀವು ಎಲ್ಲಿಂದ ಬಂದಿರೋದು? ಸರ್ ನಾನು ಶಿವಮೊಗ್ಗದಿಂದ ಬಂದಿರೋದು. ಶಿವಮೊಗ್ಗದಿಂದ ಬಂದಿದ್ದೀರಾ? ಓಕೆ ಸರ್. ಸರ್ ಯಾವ ಟ್ರೈನಿಂಗ್ ನೀವು ಇಲ್ಲಿ ಅಟೆಂಡ್ ಮಾಡಕ್ಕೆ ಬಂದಿದ್ದೀರಾ? ನಾವು ಮೊಬೈಲ್ ಟ್ರೈನಿಂಗ್ ಅಟೆಂಡ್ ಮಾಡಲಿಕ್ಕೆ ಬಂದಿದ್ದೇವೆ ಸರ್. ಇಲ್ಲಿ ಅಂದರೆ ಮೊಬೈಲ್ ರಿಪೇರಿನಾ? ಮೊಬೈಲ್ ರಿಪೇರಿ, ಪಾರ್ಟ್ಸ್ ಶಾಪ್ ಏನೇ ಇದ್ದರೂ ಮೊಬೈಲ್ ಬಗ್ಗೆ ತರಬೇತಿ ತಗೊಂಡು ಮುಂದೆ ಒಂದು ಅಂಗಡಿ ಹಾಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಬಂದಿದ್ದೇವೆ ಸರ್. ಈ ಬಿಸ್ನೆಸ್ಗೆ ಡಿಮ್ಯಾಂಡ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಸರ್ ಆಲ್ ಓವರ್ ಪ್ರಪಂಚದಲ್ಲೇ ಇದಕ್ಕೆ ಮೊಬೈಲ್ಗೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರಿಗೆ ಮನೆಯಲ್ಲೆಲ್ಲ ಏನಾದರೂ ಒಂದು 3-4 ಮೊಬೈಲ್ ಇದ್ದೇ ಇರುತ್ತವೆ, ಅಥವಾ ಪರ್ಸನ್ನಿಗೆ ಒಬ್ಬರಿಗೆ ಇದ್ದೇ ಇರ್ತವೆ. ಯಾಕಂದರೆ ಸುಮಾರು ಮೊಬೈಲಿಂದನೇ ಈಗೆಲ್ಲ ನಡೀತಾ ಇರೋದು ಟೆಕ್ನಿಕಲ್ ಎಲ್ಲ. ಈಗ ನೋಡಿ ಏನಂದರೆ ಮೊಬೈಲ್ ಈಗ ಸದ್ಯಕ್ಕೆ ಬಂದಿರೋದು ಫೋನ್ಪೇ, ಮೊದಲೆಲ್ಲ ಇದ್ದಿಲ್ಲ ಅವಾಗೆಲ್ಲ. ಈಗ ಮೊಬೈಲ್ ಮುಖಾಂತರ ಎಲ್ಲ ಆಗ್ತಾ ಇದೆ. ಮೊಬೈಲ್ ಯುಗ ಆಗಿದೆ ಇವಾಗ. ಸೊ ನೀವು ಹೇಳ್ತಾ ಇರೋದು ಮೊಬೈಲ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ, ಸೊ ರಿಪೇರಿ ವರ್ಕ್ ಕಲ್ತ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಇದು ಇನ್ಸ್ಟಿಟ್ಯೂಟ್ ಯಾವುದು ಮತ್ತು ಇದರಿಂದ ಹೇಗೆ ನಿಮಗೆ ಮಾಹಿತಿ ಗೊತ್ತಾಯಿತು? ಸರ್ ಆ್ಯಕ್ಚುಲಿ ಹೇಳಬೇಕಾದ್ರೆ ನಮಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ರೂಟ್ ಸೆಟ್ ಅಂತ ಇನ್ಸ್ಟಿಟ್ಯೂಟ್ ಇದು. ಪ್ರಪ್ರಥಮವಾಗಿ ಇದು ನಮ್ಮ ಪರಮ ಪೂಜ್ಯ ಗುರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದನ್ನು ಫಸ್ಟ್ ಸುಮಾರು ಏನಂದರೆ ಉಜಿರೆಯಲ್ಲಿ ಸ್ಥಾಪನೆ ಮಾಡಿದ್ರಂತ. ಆದರೆ ಪ್ರಥಮವಾಗಿ ಒಂದು ಗುಡಿಸಲಿನಿಂದ ಇರತಕ್ಕಂಥ ಮಾಡಿರೋದು. ಇವಾಗೇನು ಇಡೀ ಪ್ರಪಂಚದ ಅಥವಾ ನಮ್ಮ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ರೂಟ್ ಸೆಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ? ಸರ್ ಇದು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ನೆಲಮಂಗಲ ತಾಲೂಕು ಶಿನಕುಂಟೆ ಅಂತ ಬರುತ್ತೆ. ಇಲ್ಲಿ ಅಲ್ಲಿ ರೂಟ್ ಸೆಟ್ ಸಂಸ್ಥೆ ಇರುತ್ತೆ. ಸರ್ ಈ ಮೊಬೈಲ್ ರಿಪೇರಿ ಟ್ರೈನಿಂಗು ಸರ್ ಇದು ಮೊಬೈಲ್ ಟ್ರೈನಿಂಗ್ ಅಂದರೆ 30 ದಿನಗಳ ಕಾಲ ಇರುತ್ತೆ ಇದು. ಸೊ 30 ದಿನನೂ ನೀವು ಇಲ್ಲಿ ಪ್ರೈವೇಟ್ ಮನೆಯಲ್ಲಿ ಎಲ್ಲಾದರೂ ರೂಮ್ ಮಾಡ್ಕೊಂಡಿರ್ಬೇಕಾ ಅಥವಾ ಯಾವ ಥರ ಇಲ್ಲಿ ವ್ಯವಸ್ಥೆ ಮಾಡಿದಾರಾ ಸರ್? ಸಚಿತವಾಗಿ ಅಂದರೆ ₹1 ನಾವು ಅಮೌಂಟ್ ಕಟ್ಟಂಗಿಲ್ಲ. ಬಡ ಗ್ರಾಮೀಣ ಬಂದಿರತಕ್ಕಂಥ ಯಾರ್ದು BPL ಕಾರ್ಡ್ ಇದೆ ಮತ್ತು ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಇಲ್ಲಿ ಅಲವ್ ಆಗ್ತಾರೆ. ಅದು ಗ್ರಾಮೀಣ ಪ್ರದೇಶದಿಂದ ಹೆಚ್ಚು ಒತ್ತು ಕೊಡ್ತಾರೆ. ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಹೆಚ್ಚು. ಗ್ರಾಮೀಣ ಪ್ರದೇಶದಲ್ಲಿ ಯಾಕಂದರೆ ಹಿಂದುಳಿದಿರ್ತಾರೆ, ಅವರಿಗೆ ಒಂದು ಅನುಕೂಲ ಆಗಲಿ ಅನ್ನೋದು ಇದು ಗ್ರಾಮೀಣ ಸ್ವಉದ್ಯೋಗ ಅಂತ ಪ್ರಾರಂಭ ಮಾಡಿ ಇಲ್ಲಿ ಪ್ರತಿಯೊಂದು ಉಚಿತವಾಗಿ, ಏನು ₹1 ಅಮೌಂಟ್ ಕಟ್ಟಂಗಿಲ್ಲ.
ಬಡವರು ಬಂದು ಇದನ್ನು ಉಪಯೋಗ ಉಚಿತ ಅಂದರೆ ಊಟ ವಸತಿ ಮತ್ತು ಟ್ರೈನಿಂಗು ಮತ್ತು ಲೋನ್ ಕೂಡ ಇವರೇ ಕೊಡಿಸ್ತಾರಾ? ಸರ್ ಲೋನ್ ಅಂದರೆ ಏನಾಗಿದೆ, ಅವ್ರ ಅಕೌಂಟ್ ಸಹಿತ ಇವರೇ ಮಾಡಿಕೊಡ್ತಾರೆ, ಲೋನಿಗೆ ಪ್ರೊಸೆಸ್ ಕೊಡ್ತಾರೆ. ಅಂದರೆ ಇಲ್ಲಿಂದ ನಮ್ಮ ರೂಟ್ ಶೆಡ್ ಸಂಸ್ಥೆಯಿಂದ ಡೈರೆಕ್ಟ್ ಆಗಲಿ ಏನು ಮಾಡ್ತಾರೆ ಅಂದರೆ ಇಲ್ಲೊಂದು ಲೆಟರ್ ಕೊಡ್ತಾರೆ, ಅಥವಾ ಇದೇ ಏನು ಕೆನರಾ ಬ್ಯಾಂಕಿಂದ ಕರೆಕ್ಟ್, ಇದು ಕೆನರಾ ಬ್ಯಾಂಕ್ ಒಂದು ಸಾವಿರದಿಂದ ನಡೀತಾ ಇದೆ, ಮತ್ತು ರೂಟ್ ಶೆಡ್ 2ರಿಂದ ನಡೀತಾ ಸಾವಿರದಿಂದ, ಸ್ಪಾನ್ಸರ್ 2 ಆಗಿರೋ ಅಂದರೆ ಕೆನರಾ ಬ್ಯಾಂಕಿಂದ ನಾವು ಅಕೌಂಟ್ ಇತ್ತಂದರೆ ಇಮಿಡಿಯೇಟ್ಲಿ ನಮಗೆ ಅಕೌಂಟ್ ಇದು ಲೋನ್ ಕೊಡ್ತಾರೆ. ಇವಾಗ ಮೊಬೈಲಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಬಂದರೂ ನೀವು ರೆಕ್ಟಿಫಿಕೇಶನ್ ಮಾಡೋ ಅಷ್ಟು ಟ್ರೈನಿಂಗ್ ನೀವು ಪಡ್ಕೊಂಡಿದ್ದೀರಾ ಅಂತ ಹೇಳ್ಬೋದು? ಖಂಡಿತ ತಿಳ್ಕೊಂಡಿದ್ದೀವಿ. ಯಾಕಂದರೆ ಮೊಬೈಲಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಅದು ಜಂಪಿಂಗ್ ಮಾಡೋದಾಗಲಿ ಅಥವಾ ಅದನ್ನ ಸರ್ವಿಸ್ ಮಾಡೋದಾಗಲಿ, ಸಾಫ್ಟ್ವೇರ್ ಯಾವ ರೀತಿ ರೀಸೆಟ್ ಮಾಡೋದಾಗಲಿ ಅನ್ನೋದು ಖಂಡಿತ ಎಲ್ಲ ತಿಳ್ಕೊಂಡಿದ್ದೀವಿ ಸರ್. ಯಾಕೆಂದರೆ ಸರ್ ಇವಾಗ ಮೊಬೈಲ್ಗಳು ಗೊತ್ತಲ್ಲ ಸರ್, ತುಂಬ ಏನೋ ಸ್ಮಾರ್ಟ್ ಫೋನ್ಗಳು ತುಂಬ ಬಂದ್ಬಿಟ್ಟಿದೆ. ಸೊ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ ಅದರದ್ದು, ರಿಪೇರಿ ಆಗಿರ್ಬೋದು ಎಲ್ಲನೂ. ಸೊ ಅದನ್ನು ಕೂಡ ಅಪ್ಡೇಟೆಡ್ ವರ್ಷನಲ್ಲಿ ಇವರು ಟೀಚ್ ಮಾಡ್ತಾ ಇದ್ದಾರಾ? ಖಂಡಿತ ಮಾಡ್ತಾರೆ ಸರ್. ಯಾಕಂದರೆ ನಮ್ಮ ಗುರುಗಳಾಗಿದ್ದಂಥ ಕೃಷ್ಣಪೇಟೆ ಸರ್ ಪ್ರತಿ ಒಂದು ಟಿಪ್ ಟು ಟಿಪ್ ಏನಾಗಿದೆ, ಬುಡಾದಿಯಿಂದ ಇದು ಏನಾಗುತ್ತೆ, ಮನೆ ಕಟ್ಟಲಿಕ್ಕೆ ಒಂದು ತಳದ ಹೆಂಗೆ ಇದು ಮಾಡ್ತಾರೆ, ನಮ್ಮ ತಯಾರು ಮಾಡ್ತಾರೆ. ಒಂದು ಶಿಲ್ಪಿ ಕಲ್ಲನ್ನು ಯಾವ ಥರ ಈ ಕಟ್ಟುತ್ತಾನೆ, ಕೆತ್ತನೆಯನ್ನು ಮಾಡ್ತಾನೆ, ಹಾಗೆ ನಮ್ಮ ಪ್ರತಿಯೊಂದು ನಮಗೆ ಏನೋ ಡೌಟ್ ಬರಲಿ ಏನೋ ಬರಲಿ ಪ್ರತಿಯೊಂದು ಹೇಳಿಕೊಟ್ಟು ಮತ್ತೆ ರಿಪೀಟ್ ಸಹಿತ ಮಾಡಿಸ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಬೇಸಿಕ್ ನಾಲೆಜ್ ಅಂದರೆ ಸುಮ್ಮನೆ ಮಾಡ್ಬೋದು ಅಂದ್ಕೊಂಡ್ವಿ, ನೋಡೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದಮೇಲೆ ಹೊಸ ಪಾರ್ಟು, ಈಗ ಒಂದು ಓಪನ್ ಮಾಡಿದ ಮೇಲೆ ರಿಜಿಸ್ಟರ್ ಅಂತ ಕಸ್ಟಮರ್ ಗೊತ್ತಾ, ರಿಜಿಸ್ಟರ್ ಗೊತ್ತಿಲ್ಲ, ಕೆಪಾಸಿಟರ್ ಗೊತ್ತಿಲ್ಲ, IC ಹ್ಯಾಂಗೆ ರಿವೋಲ್ವ್ ಮಾಡಬೇಕು ಅಂತ ಗೊತ್ತಿರಲ್ಲ. ಇವಾಗ IC ಸಿಕ್ಕಿಲ್ಲ ಅಂದ್ಬಿಟ್ಟು ಡೆಡ್ ಅಂತ ಹೇಳ್ತಾರೆ, ಅಲ್ಲಿ ನಾವು ಜಂಪಿಂಗ್ ಕೊಡ್ಬೋದು. ಆಮೇಲೆ ಏನೋ ಒಂದು ಪಾರ್ಟಲ್ಲಿ ಜಂಪಿಂಗ್ ಕೊಟ್ಟು ನಾವು ಸ್ಟಾರ್ಟ್ ಮಾಡ್ಕೋಬೋದು. ಈ ರೀತಿ ಡಿಪ್ಗಳು ಎಲ್ಲ ಕಲ್ತ್ಬಿಟ್ಟಿದ್ದೀವಿ ನಾವು, ಎಲ್ಲ ಕಲಿಸಿದಾರು. 30 ಡೇಸಲ್ಲಿ ಇಲ್ಲಿ ಅಂದರೆ ಯೋಗಾನು ಮಾಡಿಸ್ತಾರೆ ಇಲ್ಲಿ ಬೆಳಿಗ್ಗೆ 5:30ಯಿಂದ 7 ಗಂಟೆ ಮಟ್ಟ ನಮಗೆ ಯೋಗಾಸನ ಪ್ರಾಣಾಯಾಮ ಎಲ್ಲನೂ ಫ್ರೀಯಾಗಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ಔಟ್ಸೈಡಲ್ಲಿ ಕಡಿಬೇಕಂದ್ರೆ 5,000-6,000 ನಾವು ಸ್ಪೆಂಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಊಟ ಆಯಿತು, ವಸತಿ ಆಯಿತು, ಯಾವುದ್ರಲ್ಲೂ ಕೊಂದೇ ಕೊರತೆ ಇಲ್ಲ. ಪ್ರತಿಯೊಂದರಲ್ಲೂ ಊಟನೂ ಚೆನ್ನಾಗಿರುತ್ತೆ. ಫ್ರೀ ಕೊಡ್ತಾ ಇದ್ದಾರೆ ಅಂತ ಯಾವುದೇ ಊಟ ನಾರ್ಮಲ್ ಆಗಿರಲ್ಲ. ಪಲ್ಯ 2 ಥರ ಪಲ್ಯ ಕೊಡ್ತಾರೆ, ಚಪಾತಿ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ, ರೈಸು, ಸಾಂಬಾರು, ರಸಮು, ಹಪ್ಪಳ ಎಲ್ಲ ಐಟಮ್ಸನ್ನ ಎಲ್ಲ ಚೆನ್ನಾಗಿ ಕೊಡ್ತಾರೆ ಸರ್. ಸೊ ಊಟನೂ ಕೂಡ ತುಂಬ ಸ್ಟ್ಯಾಂಡರ್ಡ್ ವೈಸಲ್ಲಿ ಕೊಡ್ತಾರೆ, ಕ್ವಾಲಿಟಿ ವೈಸಲ್ಲಿ ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಜೊತೆಗೆ ಟ್ರೈನಿಂಗು ಇನ್ನೂ ಡಬಲ್ ಕ್ವಾಲಿಟಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ? ಸರ್ ಟ್ರೈನಿಂಗು ಚೆನ್ನಾಗಿ ಕ್ವಾಲಿಟಿಯಲ್ಲಿ ಕೊಡ್ತಾರೆ. ನಮ್ಮ ಕೃಷ್ಣಪೇಟೆ ಸರ್ ಅಂತ ಅವರು ಮಿನಿಮಮ್ ಒಂದು 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅವ್ರು ಚೆನ್ನಾಗಿ ನಮಗೆ ಹೇಳ್ಕೊಟ್ರು. 0ಇಂದ ಇವಾಗ ಸ್ವಂತ ಶಾಪ್ ಆಗ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಮಂತ್ ಓಪನಿಂಗ್ ಇದೆ ನಂದು. ಅಲ್ಲಿ ನಾನು ಇಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲಿ ಬಂದಮೇಲೆ ಬಂದಿದೆ. ಆಮೇಲೆ ಇಲ್ಲಿ ಮಕ್ಕೊಳ್ಳೋಕ್ಕೆ ಆಯಿತು, ನಮಗೆ ಬೆಡ್ ಅನುಕೂಲನೂ ಅಷ್ಟೇ, ಚೆನ್ನಾಗಿರೋ ಬೆಡ್ ಇದೆ, ನಮಗೆಲ್ಲ ಸೇಫ್ಟಿ ಇದೆ, ನಮ್ಮದೇ ಆದಂಥದ್ದು ಒಂದು ವಾಶ್ರೂಮು, ಬಾತ್ರೂಮು ಎಲ್ಲ ಕ್ಲೀನ್ ಇದೆ. ಫ್ರೀ ಅಂತಂದ ತಕ್ಷಣ ತಲೆಯಲ್ಲಿ ಏನು ಬಂದುಬಿಡುತ್ತೆ, ಹೆಂಗೋ ನೋಡ್ತಾರೆ ಫ್ರೀ ಅಂದರೆ ಏನೋ ಮಾಡೋದು, ಏನೂ ಇಲ್ಲ ಸರ್, ಚೆನ್ನಾಗಿದೆ. ಒಂದ್ಸಲ ಬರ್ಬೋದು, ಯಾರು ಬೇಕಾದರೂ ಬರ್ಬೋದು. BPL ಅಷ್ಟೇ ಅಂತಲ್ಲ, APL ಅವರು ಬರ್ಬೋದು. ಇವಾಗ ಇದೊಂದೇ ಅಂತಲ್ಲ, ಮೊಬೈಲ್ ಸೆಲ್ ಫೋನ್ ಅಂತ ಅಲ್ಲಿ ತುಂಬ ಇದ್ದಾವೆ ಸರ್. ಮಿನಿಮಮ್ ಒಂದು 20-25 ಇದ್ದಾವೆ. ಲೇಡೀಸ್ಗೆ ಬ್ಯೂಟಿ ಪಾರ್ಲರ್ ಇದೆ, ಟೈಲರಿಂಗ್ ಇದೆ, ಹಿಂಗೆ ತುಂಬ ಇದ್ದಾವೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ. ಎಲ್ಲಿಂದ ಬಂದಿರೋದು? ಬೆಳಗಾವಿ ಡಿಸ್ಟ್ರಿಕ್ಟ್. ನಿಮಗೆ ಫೈನಲ್ ಆಗಿ ಏನು ಕೇಳಬೇಕು ಅಂದರೆ, ನಮ್ಮ ಕರ್ನಾಟಕದ ಯುವ ಜನತೆ ಸರ್ ತುಂಬ ಜನ ಇದ್ದಾರೆ. ಎಲ್ಲರೂ ಜಾಬು ಅಂತ ತುಂಬ ಅಲ್ದಾಡ್ತಾ ಇದ್ದಾರೆ. ಗೌರ್ಮೆಂಟ್ ಎಕ್ಸಾಮ್ ಇರ್ಬೋದು, ನೋಡಿದ್ರಲ್ಲ, ಯಾವುದನ್ನ ಒಂದು ಜಸ್ಟ್ P1 ಕೆಲಸಕ್ಕೆ ಅಥವಾ ಕಸ ಗುಡ್ಸೋದಕ್ಕೆ ಏನಾದ್ರೂ ಕೂಡ ಕಾಲ್ಫರ್ ಆದರೆ MBA ಓದಿರೋ ಅಂತ ಅವರು ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಸೊ ಇಂಥ ಸಮಯದಲ್ಲಿ, ಇಂಥ ಸಂದರ್ಭದಲ್ಲಿ ನೀವು ಯುವ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ? ಈಗ ಸುಮಾರು ಕಲಿತು ಗೌರ್ಮೆಂಟ್ ಎಲ್ಲರಿಗೆ ನೌಕರಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗೇನಾಗಿದೆ, ಒಂದೊಂದು ವರ್ಷಕ್ಕೆ ಎಷ್ಟೋ ಲಕ್ಷಾನು ವಿದ್ಯಾರ್ಥಿಗಳು ಕಲಿತು ಹೊರಗಡೆ ಬರ್ತಾ ಇದ್ದಾರೆ. ಒಂದಂತಲ್ಲ ಕೋರ್ಸ್, B.Ed ಆಗಲಿ, ಡಿಗ್ರಿ ಆಗಲಿ, ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ಪ್ರತಿಯೊಂದು CA ಆಗಲಿ, ಕಲಿತು ಹೊರಗಡೆ ಎಲ್ಲರಿಗೂ ನೌಕರಿ ಕೊಡಲಿಕ್ಕಾಗಲ್ಲ. ಬಟ್ ಅವ್ರು ಏನಾಗಿದೆ, ಈ ಪ್ರೈವೇಟಲ್ಲಿ ಕೊಡಲಿಕ್ಕಾಗಲ್ಲ. ಪ್ರೈವೇಟಲ್ಲಿ ಕಡಿಮೆ ಸಂಬಳ ಸಿಗುತ್ತಾ ಇದೆ. ಯಾಕಂದರೆ ಅವ್ರು ಕೆಲಸ ಮಾಡುವಂಥ ನಾವು ಟಾರ್ಚರ್ ಕೊಟ್ಟು ನಾವು ಅಲ್ಲಿ ಕಡಿಮೆ ಸಂಬಳ, ಹೆಚ್ಚಿಗೆ ಸಮಾಧಾನ ಪಡಬೇಕಲ್ಲ. ಖಂಡಿತ ನಿಮ್ಗೆ ಯಾರು ನನ್ನ ಅಕ್ಕ ತಂಗಿಯರೇ ಆಗಲಿ, ಅಣ್ಣ ತಮ್ಮರಿ ಆಗಲಿ, 50 ವರ್ಷ ಒಳಗಡೆ ಯಾರಿದ್ದೀರಾ ಮತ್ತು 18 ವರ್ಷ ಮೇಲ್ಪಟ್ಟು ಯಾರಿದ್ದೀರಾ, ಬಂದು ಈ ಸಂಸ್ಥೆಯಿಂದ ಒಂದು ತರಬೇತಿಯನ್ನು ಪಡ್ಕೊಂಡು ನಿಮ್ಮನ್ನ ಮೇಲೆ ನಿಮ್ಮ ಜೀವನವನ್ನು ಸ್ನೇಹಿತರೆ, ಸೊ ಇಲ್ಲಿವರೆಗೂ ಕೇಳಿದ್ರಲ್ಲ. ಸೊ ರೂಟ್ ಸೆಟ್ ಸಂಸ್ಥೆಯಲ್ಲಿ ಬಂದು ಟ್ರೈನಿಂಗ್ ತೊಗೊಂಡು ಅವ್ರು ಹೇಳ್ತಾ ಇರೋ ಮಾತು ನಿಮ್ಗೆ ಇನ್ಸ್ಪೈರ್ ಆಗಲೇಬೇಕು. ನನಗೂ ಕೂಡ ಇನ್ಸ್ಪೈರ್ ಆಗಿದೆ. ಯಾಕೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ಜಾಬು ಅಂತ ಯಾರು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಗೌರ್ಮೆಂಟ್ ಜಾಬ್ ಇಲ್ಲ ಅಂದರೂ ಇನ್ನೂ ಒಂದು ನೆಕ್ಸ್ಟ್ ಆಪ್ಷನ್ ಗೌರ್ಮೆಂಟ್ ಕಡೆಯಿಂದನೇ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದನೇ ಏನು ಮಾಡ್ತಾ ಇದ್ದಾರೆ, ಫ್ರೀ ಟ್ರೈನಿಂಗು APL ಇದ್ರೂ ಸಹಿತ ಕೊಡ್ತಾ ಇದ್ದಾರೆ. ಸೊ ಈ ಚಾನ್ಸ್ನ ಮಿಸ್ ಮಾಡ್ಕೊಂಬೇಡಿ, ಬನ್ನಿ ಕಲೀರಿ, ಬಿಸ್ನೆಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕಲಿತು ನಿಮ್ಮ ಕಾಲ ಮೇಲೆ ನೀವೇ ನಿಂತು ಶ್ರಮ ವಹಿಸಿ ದುಡಿದ್ರೆ ಸ್ನೇಹಿತರೆ, ಗೌರ್ಮೆಂಟಲ್ಲಿ ತಗೊಳ್ಳೋದಲ್ಲ ಸ್ಯಾಲ್ರಿ, ಅದಕ್ಕೆ ಡಬಲ್ ಸಂಪಾದನೆ ಮಾಡ್ಬೋದು ಅಂತ ಇಲ್ಲಿರತಕ್ಕಂಥ ಟ್ರೈನಿಂಗ್ ತೊಗೊಂಡಿರ್ತಕ್ಕಂಥ ಎಲ್ಲರೂ. ಈಗ ಮಾರ್ತಳ್ಳಿ ಅಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಈಗ ಅಲ್ಲೆಲ್ಲ ನೋಡಿದರೆ ಯಾವಾಗ ಬೇಕಾದರೂ ಇದು ಮಾಡಿಬಿಡ್ತಾರೆ, ತೆಗೆದು ಬಿಡ್ತಾರೆ. ಮೊನ್ನೆ ಒಂದು 4,000 ಜನನ ಲೇ ಆಫ್ ಮಾಡಿದರು. ಅವರೆಲ್ಲ ಏನು ಮಾಡಬೇಕು? ಇದು ನಮ್ಮ ಸ್ವಂತ ಬಿಸ್ನೆಸ್ ಆದರೆ
ನಾವೇ ಮಾಲಕರಾಗ್ತೀವಿ ಬರೋಬ್ಬರ ಟೈಮಿಗೆ ಮೇಂಟೆನೆನ್ಸ್ ಮಾಡ್ಬೇಕು. ಇಲ್ಲೆಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ, ಯಾವ ಟೈಮಿಗೆ ಶಾಪ್ ತೆಗಿಬೇಕು, ಯಾವ ಟೈಮಿಗೆ ಕ್ಲೋಸ್ ಮಾಡಬೇಕು, ಪ್ರತಿಯೊಂದು ನಮ್ಗೆ ಉದ್ಯಮಶೀಲತೆಯಲ್ಲಿ ಏನು ಬರುತ್ತೆ ಪ್ರತಿಯೊಂದನ್ನೆಲ್ಲ ಹೇಳ್ಕೊಡ್ತಾರೆ ಸರ್ ನಮಗೆ. ನಿಮ್ಮ ದಿನಚರಿ ಹೇಗಿರುತ್ತೆ ಇಲ್ಲಿ ನಮ್ಮ ರೂಟ್ ಸೆಟ್ಟಲ್ಲಿ ಅಂತ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಇಲ್ಲಿ ದಿನಚರಿ ಅಂದರೆ ಸರ್ ಬೆಳಗಿನ ಜಾವ 5:30 ಹೇಳ್ಬೇಕು ಅಂತ ಏನೂ ಇಲ್ಲ. ನಾವು ಎದ್ದು ಪ್ರಾರ್ಥನೆ, ಆಮೇಲೆ ಇದು ಮಾಡಿಸ್ತಾರೆ, ಯೋಗ ಮಾಡಿಸ್ತಾರೆ, ಪ್ರಾಣಾಯಾಮ ಮಾಡಿಸ್ತಾರೆ 7 ಗಂಟೆವರೆಗೂ. 7 ಗಂಟೆಯಿಂದ ನಾವು ಶ್ರಮದಾನ ಅಂದರೆ ನಮ್ಮ ಪರ್ಸ್ನಲ್ ಏರಿಯಾನ ನಾವು ಕ್ಲೀನ್ ಮಾಡ್ಕೋಬೇಕು. ನಮ್ಮ ಬೆಡ್ ಆಗಿರ್ಬೋದು, ನಾವಿರೋ ಕೊಠಡಿ ಆಗಿರ್ಬೋದು ಎಲ್ಲ ಕ್ಲೀನ್ ಮಾಡ್ಕೋತೀವಿ. ಅದಾದಮೇಲೆ ನಮಗೆ ಇಲ್ಲಿ ಸ್ನಾನ ಮಾಡೋಕ್ಕೂ ಬಿಸಿನೀರು ಸೋಲಾರ್ ಇದೆ ಇಲ್ಲಿ. ಸ್ನಾನ ಮಾಡಿಕೊಂಡು ನಾವೆಲ್ಲ ರೆಡಿ ಆಗಿಬಿಟ್ಟು ಟಿಫನ್ಗೆ ಹೋಗ್ತೀವಿ ಸರ್. 8 ಗಂಟೆಯಿಂದ 9 ಗಂಟೆವರೆಗೂ ಟಿಫನ್ ಇರುತ್ತೆ. ಟಿಫನಲ್ಲಿ 1 ವೀಕ್ ಅಂದರೆ ಡೇ ಬೈ ಡೇ ಚೇಂಜ್ ಇರುತ್ತೆ ಸರ್. ಒಂದೇ ಸೇಮ್ ಕೊಡೋಲ್ಲ, ಡಿಫ್ರೆಂಟಾಗಿ ದೋಸೆ ಕೊಡ್ತಾರೆ, ಇಡ್ಲಿ ಕೊಡ್ತಾರೆ, ವೆರೈಟಿ ಟಿಫನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಟಿಫನ್ ಮಾಡಿಕೊಂಡು ನಾವು 9:30ಗೆ ನಾವು ಕ್ಲಾಸಲ್ಲಿ ಇರಬೇಕು. ಅಂದರೆ 9:20ಗೆ ಇರ್ತೀವಿ. ಅಲ್ಲಿ ನಮ್ಮ ಸರ್ ಬಂದು ಬೆಳಿಗ್ಗೆ ಪ್ರಾರ್ಥನೆ ಮಾಡಿಸ್ತಾರೆ, ಹಿಂದಿನ ದಿನದಲ್ಲಿ ಏನಾಗಿದೆ ಅದನ್ನೆಲ್ಲ ರಿವಿಷನ್ ಮಾಡಿಸ್ತಾರೆ. ಆಮೇಲೆ ನಮ್ಮ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾರೆ. ಆಮೇಲೆ 11 ಗಂಟೆಗೆ ಬಂದುಬಿಟ್ಟು ನಮಗೆ ಟೀ ಬ್ರೇಕ್ ಇರುತ್ತೆ, ಟೀನೂ ಇರುತ್ತೆ, ಕಾಫಿನೂ ಇರುತ್ತೆ. ಆಮೇಲೆ 15 ಮಿನಿಟ್ಸ್ ಬ್ರೇಕ್ ಮುಗಿಸ್ಕೊಂಡ್ಬಂದು ಮತ್ತೆ ನಾವು ಕ್ಲಾಸಿಗೆ ಹೋಗ್ತೀವಿ. ನೆಕ್ಸ್ಟ್ ಮಧ್ಯಾಹ್ನ ಸಮಯದಲ್ಲಿ ನಮಗೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕಲ್ಲಿ ಬಂದುಬಿಟ್ಟು ನಮಗೆ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡ್ಕೋಬೇಕು. ಅಲ್ಲಿ ಎಲ್ಲ ಥರ ಐಟಮ್ಸ್ ಅಂದರೆ ಏನೋ ಫ್ರೀ ಆಗಿದೆ ಅಂತ ಏನಿಲ್ಲ. 2 ಚಪಾತಿ ಕೊಡ್ತಾರೆ, ರೈಸು, ಸಾಂಬಾರು, 2 ಥರ ಪಲ್ಯ, ರಸಮ್ಮು, ಸಾಂಬಾರು, ಹಪ್ಪಳ, ಮೊಸರು, ಮಜ್ಜಿಗೆ ಎಲ್ಲ ಐಟಮ್ಸು ಚೆನ್ನಾಗಿದೆ ಸರ್. ಎಲ್ಲ ಊಟದಲ್ಲಿ ಏನು ಕೊರತೆ ಇಲ್ಲ. ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಈವ್ನಿಂಗ್ ಸೆಕ್ಷನಲ್ಲಿ ನಮಗೆ ಡ್ಯೂಟಿ ಇದು ಕ್ಲಾಸ್ ಮುಗಿಸ್ಕೊಂಡು ಬಂದಮೇಲೆ ನಮಗೆ 4 ಗಂಟೆ ಸುಮಾರು ಮತ್ತೆ ಟೀ ಬ್ರೇಕ್ ಬಿಡ್ತಾರೆ. ಅಲ್ಲಿ ಟೀ, ಕಾಫಿ ಮತ್ತು ಸ್ನ್ಯಾಕ್ಸ್ ಇರುತ್ತೆ ಸರ್. ಅಡಿಷ್ನಲ್ ಆಗಿ ಸ್ನ್ಯಾಕ್ಸ್ ಕೊಡ್ತಾರೆ. ಡೇ ಬೈ ಡೇ ಚೇಂಜ್ ಇರುತ್ತೆ ಸ್ನ್ಯಾಕ್ಸ್ ಕೂಡ. ಆಮೇಲೆ ಮತ್ತೆ ಸ್ನ್ಯಾಕ್ಸ್ ಅಂದರೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ಒಂದು ನಾರ್ಮಲಾಗಿ ಒಂದು ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ನೈಟ್ ಊಟಕ್ಕೆ ಹೋಗ್ತೀವಿ. ಊಟಕ್ಕೆ ಹೋಗಿ ಅಲ್ಲಿ ಕೂಡ ನೈಟ್ ದಿನ ಸೇಮ್ ಊಟ ಇರುತ್ತೆ. ಮುದ್ದೆ, ಚಪಾತಿ ಬದಲು ಮುದ್ದೆ ಅಥವಾ ಪೂರಿ ಈ ರೀತಿ ಮಾಡಿರ್ತಾರೆ. ಅದು ಮುಗಿಸ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಯಾರಿಗೆ ಏನು ಡೌಟ್ಸ್ ಇದೆ ಸರ್ ಇರ್ತಾರೆ. ಸರ್ ನಾವು 10 ಗಂಟೆ ಆಗಲಿ 11 ಗಂಟೆ ಟೈಮ್ ಯಾರೂ ನೋಡೋಲ್ಲ ಸರ್. ಇಲ್ಲಿ ಯಾರು ಶಿಕ್ಷಕರು ಇಷ್ಟು ಟೈಮ್ ಆಗಿದೆ ಇವಾಗ ಯಾಕೆ ಅವಾಗ ಯಾಕೆ ಏನಿಲ್ಲ. ನೀವು ಕಲಿತೀರಾ ಅಂದರೆ ರಾತ್ರಿ 12 ಗಂಟೆ 1 ಗಂಟೆ ಯಾವುದೋ ಟೈಮ್ ನೋಡೋಲ್ಲ, ಕಳಿಸ್ತಾರೆ. ನಂಗೆ ಹಿಂಗೆ ಡೌಟ್ಸ್ ಇದೆ ಸರ್, ನಾನು ಆವಾಗಲೇ ಪ್ರಾಕ್ಟಿಕಲಲ್ಲಿ ನಂಗೆ ಗೊತ್ತಾಗಿಲ್ಲ, ಇವಾಗ ಹೇಳ್ಕೊಡಿ ಅಂದರೆ ಅವ್ರು ಯಾರೂ ಇಲ್ಲ ಅನ್ನಲ್ಲ ಸರ್. ನಮ್ಗೆ ಒಂದು ಪ್ರಾಕ್ಟಿಕಲ್ ಹೇಳ್ಕೊಡ್ತಾರೆ. 10:30 11 ಗಂಟೆ ಮಟ್ಟ ಪ್ರಾಕ್ಟೀಸ್ ಮಾಡ್ತೀವಿ ಸರ್. ಒಂದೊಂದು ಟೈಮಲ್ಲಿ 12 ಗಂಟೆ ಮಟ್ಟನೂ ಮಾಡಿದ್ದೀವಿ, ಏನು ಪ್ರಾಬ್ಲಮ್ ಆಗಿಲ್ಲ. ಮಾಡಿಕೊಂಡು ಮತ್ತೆ ನಾವು ಹೋಗಿ ನೀವು ರೂಟ್ ಸೆಟ್ ಬಂದಿದ್ದೀರಾ, ಟ್ರೈನಿಂಗು ಮುಗೀತು. ಸೊ ಹಿಂಗಿರ್ಬೇಕಾದ್ರೆ ಯುವ ಜನತೆಗೆ ಎಲ್ಲರೂ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಬಂದು ಇಲ್ಲಿ ಕಲೀರಿ ಅಂತೀರಾ? ಎಸ್ ಸರ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಇವ್ರನ್ನ ಕೇಳ್ಕೊಂಡು ಏನು ಮಾಡೋದಕ್ಕಿಂತ ಇಲ್ಲಿ ನಿಮ್ಮ ಫ್ರೀ ಆಫ್ ಕಾಸ್ಟಲ್ಲಿ ಎಲ್ಲ ನಾಲೆಜ್ ಬರುತ್ತೆ. ಕಲ್ತಿರೋ ವಿದ್ಯೆ ಅಂತ ಯಾವತ್ತೂ ಕೈ ಕೊಡಲ್ಲ ಸರ್. ಇಲ್ಲಿ ಬಂದು ಕಲ್ತ್ರೆ ಬಿಸ್ನೆಸ್ ಮಾಡೋ ಅಷ್ಟು ಕೆಪಾಸಿಟಿ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲಿ ಬಂದು ತುಂಬ ಉಪಯೋಗ ಇದೆ. ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗಲಿ ಅದೆಲ್ಲ ಆಗುತ್ತೆ. ಇಲ್ಲಿ ಬಂದರೆ ಯೋಗ ಮಾಡಿಸ್ತಾರೆ, ಎಲ್ಲ ಇರುತ್ತೆ, ಎಲ್ಲ ಥರ ಕಲಿಸ್ತಾರೆ. ನೀವು ಕಲಿತೀರಾ ಅಂದರೆ ನೈಟ್ 12-1 ಗಂಟೆವರೆಗೂ ಕಲಿಸ್ತಾರೆ. ಸೊ ಬಿಸ್ನೆಸ್ ಮಾಡೋದು ಹೇಳ್ಕೊಡ್ತಾರೆ ಚೆನ್ನಾಗಿ. ಕಲಿಯೋ ಕೆಪಾಸಿಟಿ ಇದ್ರೆ ಸಾಕು. ಅದಕ್ಕೂ ಕ್ಲಾಸ್ ಮಾಡಿಸ್ತಾರೆ. ಬಿಸ್ನೆಸ್ ಮಾಡೋದು ಹೆಂಗೆ ಎಲ್ಲ ಹೇಳ್ಕೊಡ್ತಾರೆ. ಇವರು ಕಸ್ಟಮರ್ಸ್ ಜೊತೆ ಹೆಂಗೆ ಮಾತಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಅವರು ಇಲ್ಲಿ ಬಂದು ಕಲಿಬೇಕು. ಇಲ್ಲೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು ಚೆನ್ನಾಗಿ ಟ್ರೈನಿಂಗ್ ಇದೆ. ಎಲ್ಲ ಟೀಚರ್ಸು ಕೂಡ ಫ್ರೆಂಡ್ ಥರ ಇರ್ತಾರೆ. ಏನು ಥರದ ಪ್ರಾಬ್ಲಮ್ ಇರಲ್ಲ. ಎಲ್ಲ ಫೆಸಿಲಿಟಿ ಇದೆ. ಎಲ್ಲರೂ ಬರೋಕ್ಕಂತ ಇಷ್ಟಪಡ್ತಾರೆ ಸರ್. ಇದಕ್ಕೆ ಏಜ್ 18ರಿಂದ 50ವರೆಗೂ ಇದೆ. ಸೊ ನಾವು ಕಾಲೇಜಲ್ಲಿ ಇಷ್ಟೆಲ್ಲ ಓದಿದ್ರು ನಮಗೆ ಒಳ್ಳೆ ಜಾಬ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಜಾಬ್ ಅಷ್ಟು ಪೈಪೋಟಿದೆ. ಇವತ್ತು ಇಲ್ಲಿ ನಾವು 1 ತಿಂಗಳಲ್ಲಿ ಲೈಫಲ್ಲಿ ರಿಯಲಾಗಿ ಏನು ಯೂಸ್ ಇದೆ ಅದನ್ನು ತೊಗೊಂಡು ಇಲ್ಲೆಲ್ಲ ಪ್ರತಿಯೊಂದು ಟ್ರೈನಿಂಗ್ ಇದೆ ಅಲ್ವಾ, ಲೈಫಲ್ಲಿ ಯೂಸ್ಫುಲ್ ಇದೆ. ಇದನ್ನೆಲ್ಲ ಕಲ್ತ್ಬಿಟ್ರೆ ನಮಗೆ ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು, ಲಾಸ್ ಆಫ್ ಪ್ರಾಫಿಟ್ ಹೆಂಗೆ ಮಾಡಬೇಕು, ಪ್ರತಿಯೊಂದು ಹೇಗೆ ಕೊಡ್ತಾರೆ. ಸೊ ನಾವು ಲೈಫ್ ಆರಾಮ್ ಸೆಟ್ಲ್ ಮಾಡ್ಕೋಬೋದು. ದೊಡ್ಡ ಸಂಸ್ಥೆ. ಇಲ್ಲಿ ನಮಗೆ ಒಂದು ಇಲ್ಲೇ ಓದಿರೋ ವಿದ್ಯಾರ್ಥಿಗಳೆಲ್ಲ ಬಂದಿದ್ರು. ಅವರು ಹೇಳಿದ್ರು ಇಲ್ಲಿ ಬಂದಾಗಿಂದ ನಾನು ಸಹ ಮುಂದುವರೆದಿದ್ದೀನಿ ಅಂತ. ಹಾಗೆ ಅವರು ಸಹ ನಮ್ಗೆ ಏನೇನು ಬೇಕೋ ಅವೆಲ್ಲ ಪ್ರಾಕ್ಟಿಕಲ್ ಎಲ್ಲ ಮಾಡಿ ತೋರಿಸಿದ್ರು, ಈ ಥರ ಮಾಡಿ ಅಂತ. ಅವರು ಸಹ ಚೆನ್ನಾಗಿ ನಮಗೆಲ್ಲ ಟೀಚ್ ಮಾಡಿದ್ರು ಸರ್. ಇದೇ ಸ್ಟೂಡೆಂಟ್ಸ್ ಬಂದು ನಮಗೆ ಪ್ರಾಕ್ಟಿಕಲ್ ಮಾಡಿಸಿ ಈ ಸಂಸ್ಥೆಯಿಂದ ನಾವು ಉದ್ಧಾರನೂ ಆಗಿದ್ದೀವಿ ಅಂತ. ಯಾರಾದರೂ ಇದ್ರು ಬಂದು ಈ ತರಬೇತಿಯನ್ನು ತೆಗೆದುಕೊಂಡು ಒಂದು ಉದ್ಯಮಶೀಲರಾಗಿ ಎಂದು ನಾವು ಹೇಳಲಿಕ್ಕೆ ಬಯಸ್ತೀವಿ ಸ್ನೇಹಿತರೆ. ಸೊ ಫುಲ್ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೊತೀನಿ. ಗೊತ್ತಾಯ್ತಲ್ಲ, ರೂಟ್ ಸೆಟ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕಿದೆ ಅಲ್ವಾ? ಇನ್ನು ಯೋಚನೆ ಮಾಡಿ ತಡ ಮಾಡೋಕ್ಕೆ ಹೋಗಬೇಡಿ, ಟೈಮ್ ವೇಸ್ಟ್ ಅಂತೂ ಮಾಡಲೇಬೇಡಿ. ಸೊ ನೆಕ್ಸ್ಟ್ ವೀಕಲ್ಲಿ ಮಶ್ರೂಮ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ 10 ಡೇಸ್ ಆ ಟ್ರೈನಿಂಗ್ ಇರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಬಂದು ಜಾಯ್ನ್ ಆಗಿ ಇವತ್ತೇ ಹೋಗಿ ನೋಂದಣಿ ಮಾಡ್ಕೊಳ್ಳಿ. ಅಥವಾ ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿ ರೂಟ್ ಸೆಟ್ ಅಂತ, ಅರ್ಶಿನ್ ಕುಂಟೆಲಿ ಇರ್ತಕ್ಕಂಥ ಈ ಪ್ಲೇಸು. ಸೊ ಜಸ್ಟ್ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ನಂಬರ್ ಸಿಕ್ಬಿಡುತ್ತೆ. ಓಕೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಸೊ ನಂಬರ್ ಚೆಕ್ ಮಾಡ್ಕೊಂಡು ಕಾಲ್ ಮಾಡಿ ಯಾವತ್ತಿಂದ ಮಶ್ರೂಮ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಜಾಯ್ನ್ ಆಗ್ಬಿಡಿ ಸ್ನೇಹಿತರೆ. ಇನ್ನು
ಇದೇ ಥರ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಸೊ ಸ್ಟೇಟ್ಯೂ ಆಗಿರಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಯಾವುದೇ ಥರ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಏನು ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ, ಮಿಸ್ ಮಾಡಬೇಡಿ. ನಮ್ಮ ಚಾನಲ್ನ ಥೀಮ್ ಮುಂದೆ ಲಾಭನೋ ನಷ್ಟನೋ ನಿಮ್ಮ ಮುಂದೆ ಇಡೋದು ನಿಜ ಮಾತ್ರ. ಇದು ಬಿಸ್ನೆಸ್ ಪ್ರಯೋಗ.